ಹೀಗೆ ಶ್ರವಣ್ ಅಶ್ವಿನಿ ವಸ್ತುಗಳನ್ನು ಪ್ಯಾಕ್ ಮಾಡ್ತಾ ಮಗಳು ಅನ್ನೋ ಮಮಕಾರದಲ್ಲಿ ಇಷ್ಟು ದಿನ ನಾನು ಯಾಮಾರಿದ್ದು ಸಾಕು. ಇವತ್ತು ನಾನು ಎಂಥ ಪರಿಸ್ಥಿತಿಲಿ ಇದ್ದೀನಿ ಅಂದರೆ ಮುಂದೊಂದಿನ ನನ್ನ ನಿಜವಾದ ಮಗಳು ಬಂದರೂ ಅವಳು ನನ್ನ ಮಗಳೇನಾ ಅಂತ ಪರೀಕ್ಷೆ ಮಾಡಿ ಹತ್ರ ಸೇರಿಸ್ಕೋಬೇಕು. ಒಂದು ವೇಳೆ ನನ್ನ ಮಗಳು ನನಗೆ ಸಿಗದೇ ಇದ್ರೂ ನನಗೆ ತೊಂದರೆ ಇಲ್ಲ. ಯಾಕಂದರೆ ನಾನು ಅತ್ತರೆ ಕಣ್ಣು ಒರೆಸೋದಕ್ಕೆ ಈಗ ನನ್ನ ಶಾರದಾ ನನ್ನ ಜೊತೆ ಇದ್ದಾಳೆ. ಮಗಳಿಗಿಂತ ಹೆಚ್ಚಾಗಿ ಪ್ರೀತಿ ಕೊಡೋ ನನ್ನ ಭೂಮಿ ನನ್ನ ಜೊತೆ ಇದ್ದಾಳೆ. ಇನ್ನು ನನ್ನ ಮುಖ ಬಾಡಿದರೆ ನನ್ನ ಮುಖದಲ್ಲಿ ನಗು ತರಿಸೋದಕ್ಕೆ ಇಡೀ ನನ್ನ ಕುಟುಂಬನೇ ನನ್ನ ಜೊತೆ ಇದೆ. ನನಗೆ ಅಷ್ಟು ಸಾಕು. ಅದಕ್ಕಿಂತ ಇನ್ನೇನು ಬೇಕು ಶ್ರವಣ? ಹಣೆ ಬರಹದಲ್ಲಿ ಬರದ ಹಾಗೆ ಆಗಲಿ. ಇನ್ಮೇಲೆ ಯಾವುದಕ್ಕೂ ಯಾರಿಗೂ ತಲೆ ಕೆಡಿಸ್ಕೋಬೇಡ. ಆಗ ಭೂಮಿ, ಶಾರದಮ್ಮ, ಯಾಕೋ ಗೊತ್ತಿಲ್ಲ, ನನ್ನ ಮನಸ್ಸಲ್ಲಿರೋ ನೋವನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನಿಸ್ತಾ ಇದೆ. ಶಾರದಮ್ಮ, ನನಗೂ ಈ ಮನೆಗೂ ಋಣ ಮುಗಿದು ಹೋಯ್ತು. ನನ್ನ ಮದುವೆ ಮಾಡಿಕೊಂಡು ಈ ಮನೆಗೆ ಕರ್ಕೊಂಡು ಬಂದ್ರಲ್ಲ ನಮ್ಮ ಸಾಹೇಬ್ರು, ಅವ್ರಿಗೆ ನನ್ನ ಮುಖ ನೋಡೋದಕ್ಕೆ ಇಷ್ಟ ಇಲ್ವಂತೆ. ಶಾರದಮ್ಮ, ನನ್ನ ನೆರಳು ಸಹ ಈ ಮನೆಗೆ ತಾಕಬಾರ್ದು ಅಂತ ಹೇಳಿದ್ದಾರೆ. ಹೀಗೆ ಹೇಳಿ ಆದಮೇಲೆ ನಾನು ಹೇಗೆ ಇರಲಿ ಇಲ್ಲಿ? ನನಗೆ ಕಿಂಚಿತ್ತು ಸ್ವಾಭಿಮಾನ ಅನ್ನೋದು ಇಲ್ವಾ? ಆತ್ಮಗೌರವ ಅನ್ನೋದು ಇರಲ್ವಾ? ಶಾರದಮ್ಮ, ಜೀವನ ದುಡಿದು ತಿನ್ನುವ ಮಟ್ಟಿಗೆ ಬೆಳೆಸಿದ್ದಾರೆ ನಮ್ಮ ಅಪ್ಪ. ಅಲ್ಲ ಶಾರದಮ್ಮ, ನೀವೇ ಹೇಳಿ, ನಾನೇಕೆ ಅವ್ರ ಕೈಲಿ ಅನಿಸ್ಕೊಂಡು ಬದುಕಲಿ? ಶಾರದಮ್ಮ, ಅವರಿಗೆ ತಾಳ್ಮೆನೇ ಇಲ್ಲ ಶಾರದಮ್ಮ. ಅವ್ರಿಗೆ ಇಷ್ಟ ಬಂದ ಹಾಗೆ ಮಾತಾಡ್ತಾರೆ, ಬೈತಾರೆ, ಹೋಗ್ತಾ ಇರ್ತಾರೆ. ನಾನು ಹೇಳೋದು ಒಂದು ಸರ್ತಿನೂ ಅವರು ಕೇಳಿಸ್ಕೊಂಡಿಲ್ಲ. ಅಲ್ಲ ನೀವೇ ಹೇಳಿ, ಕೋಪ ಇವರಿಗೆ ಮಾತ್ರ ಬರೋದಾ? ನನಗೆ ಕೋಪ ಬರಲ್ವಾ? ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಶಾರದಮ್ಮ ಇವರಷ್ಟಕ್ಕೆ ಇವರು? ನಿಮಗೆ ಗೊತ್ತಾ, ನನ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅನ್ನೋ ರೀತಿ ನನಗೆ ಬದುಕೋಕೆ ಆಗಲ್ಲ ಶಾರದಮ್ಮ. ಈ ಎಲ್ಲ ಲೆಕ್ಕಾಚಾರಕ್ಕೂ ಕೊನೆ ಹಾಕ್ತೀನಿ ಶಾರದಮ್ಮ. ಇವತ್ತು ರಾತ್ರಿ ನಾನು ಯಾರಿಗೂ ಹೇಳದೆ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಶಾರದಮ್ಮ, ನನಗೆ ಒಂದು ಸಹಾಯ ಮಾಡ್ತೀರಾ ನೀವು? ನೋಡಿ, ನಾನು ಊಟ ಮಾಡಿಸಿದ್ರೆ ಮಾತ್ರ ನೀವು ಊಟ ತಿನ್ನೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಈ ಭೂಮಿ ಇನ್ನು ಮುಂದೆ ಇರಲ್ಲ. ಅದಕ್ಕೆ ನೀವು ಹಠ ಮಾಡಬಾರ್ದು. ಮನೆಯಲ್ಲಿ ಯಾರೇ ಪ್ರೀತಿಯಿಂದ ಊಟ ಮಾಡಿಸಿದ್ರೂ ನೀವು ಊಟ ತಿನ್ನಬೇಕು. ಅಷ್ಟೇ ಅಲ್ಲ, ಟೈಮ್ಗೆ ಸರಿಯಾಗಿ ಮಾತ್ರೆ ತಗೋಬೇಕು. ಆವಾಗಲೇ ನೀವು ಮುಂಚೆ ಥರ ಆಗೋದು. ನಮ್ಮ ದೊಡ್ಡ ಸಾಹೇಬರು ಅಷ್ಟೇ ಖುಷಿಯಿಂದ ಇರ್ತಾರೆ. ಆಗಲೇ ನಾನು ಎಲ್ಲೇ ಇದ್ದರೂ ನಿಮ್ಮ ಚಿಂತೆನ ಮರೆಯೋಕೆ ಆಗೋದು. ದಯವಿಟ್ಟು ಶಾರದಮ್ಮ, ನನ್ನ ಈ ಮಾತು ನಡೆಸ್ಕೊಡ್ತೀರಾ? ಮಾತು ಕೊಡಿ ಶಾರದಮ್ಮ. ಅಷ್ಟರಲ್ಲಿ ಶ್ರವಣ್ ಬರ್ತಾರೆ. ಆಗ ಶ್ರವಣ್, ಅದು ಶಾರದಾನ ಮಾತ್ರೆಗಳೆಲ್ಲ ಮುಗೀತಾ ಬಂತು ಅಂತ ನಚ್ಚಿ ಹೇಳಿದ. ಅದಕ್ಕೆ ಮಾತ್ರೆಗಳನ್ನು ತಗೊಂಡು ಬಂದೆ. ತಗೋ ಭೂಮಿ. ಶಾರದನಿಗೆ ಚಾಕ್ಲೇಟ್ಸ್ ಅಂದರೆ ತುಂಬ ಇಷ್ಟ. ನನ್ನ ಕಂದ ಮನಸ್ವಿನಿಗೂ ಅಷ್ಟೇನೆ ಚಾಕ್ಲೇಟ್ಸ್ ಅಂದರೆ ತುಂಬ ಇಷ್ಟ. ನನ್ನ ಹೆಂಡತಿ ಅಂತೂ ನಾನು ಎದುರಿಗಿದ್ರೂ ಗುರ್ತಿಸೋಲ್ಲ. ಇನ್ನೂ ನನ್ನ ಕಂದ, ಅವಳು ಎಲ್ಲಿದ್ದಾಳೋ ಹೇಗಿದ್ದಾಳೋ ಗೊತ್ತಿಲ್ಲ. ಭೂಮಿ, ನಿನ್ನನ್ನು ನಾನು ನನ್ನ ಮಗಳು ಅಂತಾನೆ ಅನ್ಕೊಂಡಿದ್ದೀನಿ. ತಗೋ ಕಂದ. ಆಗ ಭೂಮಿ, ಅಪ್ಪ ಅಮ್ಮ ತಿಂದರೆ ನಾನು ತಿಂತೀನಿ. ಅವಳು ನನ್ನನ್ನು ನೋಡಿದ್ರೇನೆ ಹೆದರ್ಕೊಂತಾಳೆ. ಒಂದೇ ಒಂದ್ಸಲ ನೀವೇ ಕೊಡ್ತೀರಾ ಚಾಕ್ಲೇಟ್ನ? ಶಾರದಾ ಅವರು ಚಾಕ್ಲೇಟ್ ತೆಗೆದುಕೊಳ್ತಾರೆ. ಭೂಮಿಗೆ, ಇದು ನಿನಗೆ ಅಂತ ಮತ್ತೊಂದು ಕೊಡ್ತಾರೆ ಶ್ರವಣ್. ಭೂಮಿ, ಶಾರದಾ ನಾನು ಕೊಟ್ಟ ಚಾಕ್ಲೇಟ್ ತಗೊಂಡ್ಬಿಟ್ಲು ಅಲ್ವಾ? ಇದರಿಂದ ನಿಮಗೆ ಏನು ಅರ್ಥ ಆಗ್ತಿದೆ ಹೇಳಿ? ಪೆದ್ದು ನೀವು, ಪೆದ್ದು. ಶಾರದಮ್ಮನಿಗೆ ನಿಮ್ಮ ಮೇಲೆ ಇರೋ ಭಯ ಹೋಗ್ತಾ ಇದೆ. ಅದು ಸರಿ, ಇವಾಗ ನೀವು ಏನು ಮಾಡ್ತೀರಾ ಹೇಳಿ? ಏನು ಮಾಡಬೇಕು? ಇನ್ನು ಮುಂದೆ ಶಾರದಮ್ಮನಿಗೆ ನೀವೇ ಊಟ ಮಾಡಿಸ್ಬೇಕು. ಅವರಿಗೆ ನೀವೇ ಟೈಮ್ಗೆ ಸರಿಯಾಗಿ ಮಾತ್ರೆ ಕೊಡಬೇಕು. ಯಾವಾಗಲೂ ಭೂಮಿ ಅಂತ ಇರಬಾರ್ದು, ಸರಿನಾ? ಅಷ್ಟೇ ಅಲ್ಲ, ಯಾವಾಗಲೂ ಅವ್ರ ಹತ್ರನೇ ಇದ್ದು ಅವರನ್ನು ಜೋಪಾನ ಮಾಡಬೇಕು, ಸರಿನಾ? ಖಂಡಿತ ನೋಡ್ಕೋತೀನಿ ಕಂದ. ನನಗೆ ಇಷ್ಟು ಧೈರ್ಯ ಸಿಕ್ಕಿದ್ರೆ ಸಾಕು. ನನ್ನ ಶಾರದಾನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಆಗ ಶಾರದಾ ಅವರು ಚಾಕ್ಲೇಟ್ನ ಭೂಮಿಗೆ ಮೊದಲು ತಿನ್ನಿಸಿ ಆಮೇಲೆ ತಾವು ತಿಂತಾರೆ. ಆಗ ಅಜಿತ್, ವಾವ್, ನಾನು ಶಾರದಾ ಅತ್ತೆ ಚಾಕ್ಲೇಟ್ ತಿನ್ನೋದನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಆಗ ಶ್ರವಣ್, ನೋಡು ಅಜಿತ, ಇಷ್ಟು ವರ್ಷಗಳ ನಂತರ ನಾನು ಚಾಕ್ಲೇಟ್ ಕೊಟ್ಟರೆ ಶಾರದಾ ಹೇಗೆ ತೊಗೊಂಡು ತಿಂತಾ ಇದ್ದಾಳೆ ಅಂತ. ಹೌದಾ ಅತ್ತೆ? ಏನಾಯಿತು ಅತ್ತೆ? ಆಗ ಶಾರದಾ ಅವರು ಹೆದರ್ಕೊಂಡು ಔಸ್ಕೋತಾರೆ. ಆಗ ರಾಮ್, ಶ್ರವಣ್, ಯಾಕೆ, ಏನಾಯಿತು? ಯಾಕೆ ಶಾರದಾ ಕಿರ್ಚ್ಕೊಂಡ್ಲು? ಹೀಗೆ ಯಾಕೆ ಕೂತಿದ್ದಾಳೆ ಅವಳು? ಆಗ ಭೂಮಿ, ಗೊತ್ತಿಲ್ಲ ಮಾವ, ಇರಿ ಒಂದು ನಿಮಿಷ. ಶಾರದಮ್ಮ, ಏನಾಯಿತು? ಯಾಕೆ ಹೆದರ್ಕೊತಾ ಇದ್ದೀರಾ? ಏನೂ ಆಗಿಲ್ಲ, ಎದ್ದೇಳಿ, ಮೇಲೆ ಎದ್ದೇಳಿ. ಶಾರದಮ್ಮ, ಏನಾಯಿತು? ಶಾರದಮ್ಮ, ಯಾಕೆ ಇಷ್ಟೊಂದು ಹೆದರ್ಕೊತಾ ಇದ್ದೀರಾ? ಏನಾಯ್ತು ಹೇಳಿ. ಆಗ ಅಜಿತ್ ಗನ್ ತೋರಿಸಿ ಅವರ ಎದೆಗೆ ಗಣ್ಣಿಂದ ಶೂಟ್ ಮಾಡಿರೋದು ಅಂತ ಸನ್ನೆ ಮಾಡಿ ಹೇಳಿ ಜೋರಾಗಿ ಕಿರ್ಚಿಕೊಂಡು ಅಲ್ಲಿಂದ ಒಳಗೆ ಓಡಿ ಹೋಗ್ತಾರೆ. ಭೂಮಿಯವರು ಅವರ ಹಿಂದೆನೇ ಒಳಗೆ ಹೋಗ್ತಾರೆ. ಆಗ ರಾಮ್, ಬಹುಶಃ ಶಾರದಾ ನಮಗೆ ಏನೋ ಹೇಳೋದಕ್ಕೆ ಪ್ರಯತ್ನ ಮಾಡಿದಾಳೆ ಅಂತ ನನಗೆ ಅನಿಸುತ್ತೆ. ಆಗ ಸತ್ಯಣ್ಣ, ಹೌದು ರಾಮಣ್ಣ, ನನಗೂ ಹಾಗೆ ಅನಿಸ್ತಾ ಇದೆ. ಆಗ ಅಪೇಕ್ಷಾ ಅವರು ಕೈ ತೋರಿಸಿ ಏನೋ ಹೇಳಿದ ಹಾಗೆ ಇತ್ತು ಅಲ್ವಾ? ಆಗ ಅಜ್ಜಿ, ಹಳೆಯ ವಿಷಯ ಯಾವುದೋ ನೆನಪಿಗೆ ಬಂದಿರಬಹುದು. ಆಗ ಪಲ್ಲವಿ, ಇರಬಹುದು ಅಮ್ಮೋರೆ. ಅವರ ಭಯ ನೋಡಿದರೆ ಅವರ ಜೀವನದಲ್ಲಿ ನಡೆದಿರೋ ಯಾವುದೋ ಘಟನೆ ನೆನಪು ಆಗಿರಬೇಕು ಅನಿಸುತ್ತೆ.
ಆಗ ಅಜಿತ್ ನಚ್ಚಿಗೆ ಕಾಲ್ ಮಾಡ್ತಾರೆ. ಆಗ ನಚ್ಚಿ ಹೇಳು ಬ್ರೋ. ನಚ್ಚಿ ಇದ್ದಕ್ಕಿದ್ದ ಹಾಗೆ ಶಾರದಾ ಅತ್ತೆ ರಿವಾಲ್ವರ್ನ ನೋಡಿ ಸಿಕ್ಕಾಪಟ್ಟೆ ಗಾಬರಿ ಆದ್ರು. ಐ ಥಿಂಕ್ ಸಮಥಿಂಗ್ ಈಸ್ ಫಿಶಿ. ನಂಗೆ ಯಾಕೋ ಇದು ತುಂಬ ನಾರ್ಮಲ್ ಅಂತ ಅನ್ನಿಸ್ತಾ ಇಲ್ಲ. ಇಮಿಡಿಯೇಟ್ ಆಗಿ ನಿನಗೆ ಪರಿಚಯ ಇರೋ ಲೇಡಿ ಡಾಕ್ಟರ್ನ ಮನೆಗೆ ಕಳಿಸೋಕೆ ಆಗುತ್ತಾ? ಶಾರದಾ ಅತ್ತೆನ ರೆಗ್ಯುಲರ್ ಆಗಿ ಟ್ರೀಟ್ ಮಾಡೋ ನಮ್ಮ ಫ್ಯಾಮಿಲಿ ಡಾಕ್ಟರೇ ಇದಾರಲ್ಲ ಬ್ರೋ, ಅವರನ್ನು ಕರೆದ್ರೆ ಆಯಿತು. ಎಕ್ಸಾಕ್ಟ್ಲಿ, ನೀನೇ ಅವರಿಗೆ ಕಾಲ್ ಮಾಡಿಬಿಟ್ಟು ಬರೋದಕ್ಕೆ ಹೇಳ್ತೀಯಾ? ಈಗಲೇ ಮನೆಗೆ ಬರೋದಕ್ಕೆ ಹೇಳ್ತೀನಿ. ಓಕೆ. ಆಗ ಅಂಜು, ಮಾಮ್ ಯಾಕೆ ಇಷ್ಟೊಂದು ಹೆದರ್ಕೊತಾ ಇದೀಯಾ? ನಡಗಿಸಿ ಬಿಟ್ಲಲ್ಲಿ ಆ ಶಾರದಾ ಹಳೇದನ್ನೆಲ್ಲ ಮರೆತು ಹೋಗಿದ್ದಾಳೆ ಅಂತ ಅನ್ಕೊಂಡಿದ್ರೆ ಇವತ್ತು ಮನೆಯವರ ಮುಂದೆ ಅಜಿತ್ ಜೇಬಲ್ಲಿದ್ದ ರಿವಾಲ್ವರ್ನ ತೋರಿಸಿ ಕೈನ ಗಂತರ ಆ್ಯಕ್ಷನ್ ಮಾಡಿ ಎದೆಗೆ ಗುಂಡು ಹೊಡ್ಕೊಂಡು ಕಿಟಾರ್ ಅಂತ ಕಿರ್ಚ್ಕೊಂಡು ನನ್ನ ಜೀವ ಬಾಯಿಗೆ ಬರೋ ಹಾಗೆ ಮಾಡಿಬಿಟ್ಲಲ್ಲ. ಅಕಸ್ಮಾತ್ ಅವಳಿಗೆ ಹಳೆಯದೆಲ್ಲ ನೆನಪಿಗೆ ಬಿಟ್ಟಿದ್ದಿದ್ರೆ ನನ್ನ ಕತೆ ಇವಳೇ ನನ್ನನ್ನು ಶೂಟ್ ಮಾಡಿ ಸಾಯಿಸೋಕೆ ನೋಡಿರೋದು ಅಂತ ಅಜಿತ್ಗೆ ಹೇಳಿ ನನ್ನ ಕೈಗೆ ಕೋಳ ತೊಡಿಸಿ ನನ್ನನ್ನು ಜೈಲಿಗೆ ಹಾಕಿಸಿ ಬಿಡ್ತಾ ಇದ್ಲಲ್ಲ. ಆ ಡೂಪ್ಲಿಕೇಟಿಂದ ತಪ್ಪಿಸ್ಕೊಂಡ್ವಿ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ರೆ ಈ ಶಾರದಾ ದೊಡ್ಡಮ್ಮ ನಾನು ಇದ್ದೀನಿ ಅಂತ ಎದ್ದು ಬರ್ತಾ ಇದ್ದಾರಲ್ಲ. ಏನು ಮಾಡೋದು ಮಾಮ್? ಇವಾಗ ಗೊತ್ತಾಗ್ತಿಲ್ಲ. ಅಂಜು, ಸೀರಿಯಸ್ಲಿ ನನಗೆ ತಲೆನೇ ಓಡ್ತಾ ಇಲ್ಲ, ಮೈಂಡ್ ಬ್ಲಾಂಕ್ ಆಗಿದೆ. ಏನು ಮಾಡೋದು ಮಾಮ್? ನಾನು ಮತ್ತೆ ನಚ್ಚಿ ಶಾರದಾ ದೊಡ್ಡಮ್ಮನ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಅವನು ಏನು ಹೇಳಿದ್ದ ಗೊತ್ತಾ? ಏನು ಹೇಳಿದ? ಅಯ್ಯೋ ನನಗೆ ನೆನಪು ಆಗ್ತಾ ಇಲ್ಲ, ಹೇಳು ಬೇಬಿ. ಮಾಮ್, ದೊಡ್ಡಮ್ಮನಿಗೆ ಯಾವುದನ್ನು ಬಲವಂತವಾಗಿ ನೆನಪು ಮಾಡಿಸೋಕೆ ಹೋಗಲೇಬಾರ್ದಂತೆ. ಹಾಗೇನಾದರೂ ಮಾಡಿದರೆ ಅವರಿಗೆ ಸ್ಟ್ರೆಸ್ ಫುಲ್ ಜಾಸ್ತಿಯಾಗಿ ಅದರ್ ಮೆಂಟಲ್ ಆಗಿಬಿಡ್ತಾರಂತೆ. ಇಲ್ಲ ಅಂದರೆ ಫುಲ್ ಪ್ರೆಷರ್ ಕ್ರಿಯೇಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯೋ ಚಾನ್ಸಸ್ ಇರುತ್ತಂತೆ. ಡಾಕ್ಟರ್ ಬಂದು ದೊಡ್ಡಮ್ಮ ಸ್ವಲ್ಪ ರಿಕವರಿ ಆಗಲಿ, ಆಮೇಲೆ ನೀನು ಅಲ್ಲಿಗೆ ಹೋಗಿ ಅವರಿಗೆ ಹಳೆಯದನ್ನೆಲ್ಲ ಹೇಳಿ ಅವರನ್ನು ಪ್ರೊವೋಕ್ ಮಾಡು. ಎಸ್, ಮಗಳು ಊರು ಬಿಟ್ಟು ಹೋದರೆ ಅಮ್ಮ ಪ್ರಪಂಚನೇ ಬಿಟ್ಟು ಹೋಗೋ ಹಾಗೆ ಮಾಡಬೇಕು. ಮಾಡ್ತೀನಿ. ಹಾಲಲ್ಲಿ ಎಲ್ಲರೂ ಡಾಕ್ಟರ್ ಬರೋದಕ್ಕೆ ಕಾಯ್ತಾ ಇದ್ದಾರೆ, ನಡಿ ಮೊದಲು ಅಲ್ಲಿ ಅಟೆಂಡೆನ್ಸ್ ಹಾಕಿ ಆಮೇಲೆ ಆ ಶಾರದಾನಿಗೆ ಒಂದು ಗತಿ ಕಾಣಿಸ್ತೀನಿ. ಕಮ್. ಆಗ ಶ್ರವಣ್, ಭೂಮಿ, ಶಾರದಾ ಹೇಗಿದ್ದಾಳೆ? ಶಾರದಮ್ಮ ಈಗ ಆರಾಮಾಗಿ ಇದ್ದಾರೆ, ನೀವು ತುಂಬ ಯೋಚನೆ ಮಾಡಬೇಡಿ, ತಗೊಳ್ಳಿ. ಆಗ ಅಜಿತ್ ಮುಂದೆ ಹೋಗಿ ನಿಂತ್ಕೊತಾರೆ. ಅವರು ಟೀ ತಗೊಳ್ಳೋದಿಲ್ಲ. ಆಗ ಸತ್ಯನ, ಏನೇ ಹೇಳಿ ಹೆಣ್ಣು ಮಕ್ಕಳು ಮನಸ್ಸು ಸರ್ವಕಾಲಕ್ಕೂ ಮೃದು, ಎಂಥವರನ್ನಾದರೂ ಕ್ಷಮಿಸಿ ಬಿಡ್ತಾರೆ, ಅಷ್ಟು ಇಲ್ಲದೆ ಹಿರಿಯರು ಹೇಳಿದ್ದಾರಾ, ಹೆಣ್ಣು ಒಂದು ಕ್ಷಮೆಯ ದರಿತ್ರಿ ಅಂತ. ಆಗ ಶ್ರವಣ್, ಅಜಿತ, ಏನ್ ಮಾವ, ಶಾರದಾ ನಿನ್ನ ರಿವಾಲ್ವರ್ನ ನೋಡಿ ಹೆದರ್ಕೊಂತ ಇದ್ಲು ಅಂದರೆ ಅವಳ ಲೈಫಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಒಂದು ಘಟನೆ ನಡೆದಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಹೌದು ಮಾವ, ನನಗೂ ಹಾಗೆ ಅನ್ನಿಸ್ತಾ ಇದೆ. ಐ ಮೀನ್, ಆಗ ನಿಮಗೆ ಯಾರೋ ಆಗದೆ ಇರೋರು ನಿಮ್ಮ ಫ್ಯಾಮಿಲಿನ ಟಾರ್ಗೆಟ್ ಮಾಡಿದ್ದಾರೆ ಅನ್ನಿಸ್ತಾ ಇದೆ. ಶಾರದಾ ಅತ್ತೆಗೆ ಯಾರೋ ಶೂಟ್ ಮಾಡೋದಕ್ಕೆ ಹೋಗಿದ್ದಾರೆ, ಆದರೆ ಶಾರದಾ ಅತ್ತೆ ಅವತ್ತು ತಪ್ಪಿಸ್ಕೊಂಡಿದ್ದಾರೆ. ಆಗ ಭೂಮಿ, ಇಲ್ಲ, ಶಾರದಾ ಅಮ್ಮ ಅವರಿಂದ ತಪ್ಪಿಸ್ಕೊಂಡಿಲ್ಲ. ಹೌದು, ಅವರುಗಳು ಸೇರಿ ಶಾರದಾ ಅಮ್ಮನಿಗೆ ಶೂಟ್ ಮಾಡಿದ್ದಾರೆ. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಆಗ ಅಜಿತ್, ಹಳೆಯ ಪ್ರೀತಿಯಿಂದ ನೋವನ್ನು ಅನುಭವಿಸ್ತಾ ಇದ್ದೆ, ಅದರಿಂದ ತಪ್ಪಿಸ್ಕೊಳ್ಳೋಕೆ ನಿನ್ನನ್ನು ಮದುವೆಯಾದೆ. 1 ವರ್ಷದ ಕಾಂಟ್ರಾಕ್ಟ್ ಮ್ಯಾರೇಜ್, ಜೀವನದಲ್ಲಿ ಎಲ್ಲ ಮುಗಿದು ಹೋಯ್ತು ಅನ್ನೋ ಮೈಂಡ್ ಸೆಟ್ಟಲ್ಲಿ ಇದ್ದವನಿಗೆ ನನ್ನ ಜೀವನದಲ್ಲಿ ಹೊಸ ಚಿಗುರನ್ನು ಮೂಡಿಸಿದೆ, ಮತ್ತೆ ನನ್ನ ಮನಸ್ಸಲ್ಲಿ ಪ್ರೀತಿ ಹುಟ್ಟೋ ಹಾಗೆ ಮಾಡಿದೆ. ಆದರೆ ನಿನ್ನ ಮೂರ್ಖತನದಿಂದ ಇವತ್ತು ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಬಿಟ್ಟೆ ಭೂಮಿ. ಆಗ ಭೂಮಿ ತನ್ನ ಲಗೇಜ್ ತಗೊಂಡು ಮನೆ ಬಿಟ್ಟು ಹೊರಟು ಹೋಗ್ತಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.